ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವೀಡಿಯೋನ ಹಾಕಿದ್ದೆ. ಸೊ ಪಾರ್ಟ್ 2 ವೀಡಿಯೋ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಪಾರ್ಟ್ 2 ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದರಲ್ಲಿ ನಾವು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀವಿ. ಸೊ ನಿಮಗೆ ಕೆಳಗಡೆ ನಾನು ಪಾರ್ಟ್ 1 ವೀಡಿಯೋನ ಯಾರ್ಯಾರು ನೋಡಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಸೊ ಹಿಂದಿ ಪಾರ್ಟ್ 1 ವೀಡಿಯೋನ ನೀವು ಲಿಂಕ್ ಪ್ರೆಸ್ ಮಾಡಿ ನೋಡ್ಬೋದು, ವಿಡಿಯೋ ಆನ್ ಆಗುತ್ತೆ. ಸೊ ಇದರಲ್ಲಿ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ನ ಕೊಟ್ಟಿದ್ದೀನಿ. ನಾನು ಓದ್ ವಿಡಿಯೋದಲ್ಲಿ ಯಾವ ರೀತಿ ಫಾಲೋ ಮಾಡಿದ್ನೋ ಅದೇ ರೀತಿ ಇದರಲ್ಲೂ ಫಾಲೋ ಮಾಡಿದ್ದೀನಿ. ನೋಡ್ಬೋದು, ಗಿಲ್ಲು ಪಾಠದಿಂದ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಸೊ ಇಂಟರ್ನೆಟ್ ಕ್ರಾಂತಿಯಿಂದನೂ ಅಷ್ಟೇ, ಆಮೇಲೆ ರೋಬೋಟ್ ಆಗಿರ್ಬೋದು, ಮಹಿಳಾ ಕಿ ಸಾಹಸಗಾಥ, ಆಮೇಲೆ ಕರ್ನಾಟಕ ಸಂಪದ, ಇದೆಲ್ಲ ಪಾಠದಿಂದನೂ ನಿಮಗೆ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಆಮೇಲೆ ಮಾತೃಭೂಮಿ, ಆಮೇಲೆ ತುಳಸಿ ಕೆ ದೋಹೆ ನಿಮಗೆ ಭಾವಾರ್ಥ ಬರೋದು. ಸೊ ನಾನು ಭಾವಾರ್ಥದಲ್ಲಿ 3 ಇಂಪಾರ್ಟೆಂಟ್ ಇದೆ, ಅದು ಯಾವ್ದು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಎಲ್ಲನೂ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ. ನೆಕ್ಸ್ಟು ಸಮಯ್ ಕಿ ಪಹಚಾನಿಂದ 3 ಮಾರ್ಕು, ಆಮೇಲೆ ಅನುವಾದ 3 ಮಾರ್ಕಿಗೆ ಬರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನು. ಸೊ ನೀವು ಸ್ಕ್ರೋಲ್ ಮಾಡಬೇಕಾದ್ರೆ ಪೂರ್ತಿ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಅದರಲ್ಲೂ ನಾನು ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಇರ್ತೀನಿ. ಸೊ ಬನ್ನಿ, ನೆಕ್ಸ್ಟು 4 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಡ್ಬೋದು ನೀವಿಲ್ಲಿ. 4 ಮಾರ್ಕು ಬಸಂತ್ ಕಿ ಸಚ್ಚಾಯಿ ಈ ಪಾಠದಿಂದ ಬರುತ್ತೆ. ಪಂಡಿತ್ ರಾಜ್ ಕಿಶೋರ್ ಬರುತ್ತೆ, ಇಲ್ಲಾಂದರೆ ಬಸಂತ್ ಇಮಾನ್ದಾರ್ ಲಡ್ಕಾಯಿ ಇದು ಬರುತ್ತೆ. ಸೊ ಇದೆರಡರಲ್ಲಿ ಒಂದು ಪ್ರಶ್ನೆ ಅಂತೂ ಬರುತ್ತೆ. ಸೊ ಅದನ್ನು ಕೆಳಗಡೆ ಡೀಟೇಲಾಗಿ ನೋಡೋಣ. ನೆಕ್ಸ್ಟ್ ನೋಡೋಣ, ಫಸ್ಟು ಯಾವ ಪಾಠ ಅಂದರೆ ಗಿಲ್ಲು ಪಾಠದಿಂದ ಯಾವ್ದು 3 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಇದರಲ್ಲಿ ನೋಡ್ಬೋದು ನೀವು. ಸೆಕೆಂಡ್ ಕ್ವಶನು, ಲೇಖಕನೇ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ, ಸೊ ಆ ಪ್ರಶ್ನೆ. ಆಮೇಲೆ ಥರ್ಡ್ ಕ್ವಶನ್ನು, ಲೇಖಿಕಾ ಕಾ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ಥಾ. ನೆಕ್ಸ್ಟ್ ಫೋರ್ತ್ ಕ್ವಶನು, ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಹಾ ಚಿಪ್ ಜಾತಾ ಥಾ. ಸೊ ಈ 3 ಪ್ರಶ್ನೆಗಳು ಇಂಪಾರ್ಟೆಂಟ್, ಹಾಗೆ ಇನ್ನೂ ಸ್ವಲ್ಪ ಇದೆ. ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಬಂತು. ಸೊ ನೋಡಿ, ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೆ, ಆಮೇಲೆ ಗಿಲ್ಲು ಕೆ ಅಂತಿಮ್ ದಿನಾಂಕ ವರ್ಣನ್ ಕೀಜಿಯೆ. ಸೊ ಗಿಲ್ಲು ಕಾ ಅಂತಿಮ್ ದಿನಾಂಕ ವರ್ಣನ್ ಕೀಜಿಯೆ, ಈ ಪ್ರಶ್ನೆ ಇಂಪಾರ್ಟೆಂಟ್. ಸೊ ಅದನ್ನು ಮಿಸ್ ಮಾಡಬೇಡಿ, ಅದನ್ನು ಪೂರ್ತಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ನಿಮಗೋಸ್ಕರ ನಾವು ಸಪ್ರೇಟಾಗಿ ಕನ್ಫರ್ಮ್ ಬರುವಂಥ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಅದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ ಪಾಠಪ್ಪ ಅಂದರೆ ಇಂಟರ್ನೆಟ್ ಕ್ರಾಂತಿ. ಸೊ ಇಂಟರ್ನೆಟ್ ಕ್ರಾಂತಿಯಿಂದ ವ್ಯಾಪಾರ ಔರ್ ಬ್ಯಾಂಕಿಂಗ್ ಕೆ ಸೊ ಇಂಟರ್ನೆಟ್ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳಪ್ಪ ಅಂದರೆ ನೋಡಿ, ವ್ಯಾಪಾರ ಔರ್ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೆ ಕ್ಯಾ ಮದದ್ ಮಿಲ್ತಿ ಹೈ. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ನಿಮಗೆ. ಸೊ ಇದನ್ನು ತುಂಬ ಸಾರಿ ಕೇಳಿದ್ದಾರೆ, ಲಾಸ್ಟ್ ಇಯರ್ ಸಹ ಫೈನಲ್ ಪೇಪರಲ್ಲಿ ಬಂದಿತ್ತು ಈ ಪ್ರಶ್ನೆ. ಸೊ ಅದಕ್ಕೋಸ್ಕರನೇ. ನೆಕ್ಸ್ಟು ಕೆಳಗಡೆನೂ ಸಹ ಈ ಪ್ರಶ್ನೆಗಳು ಕಂಟಿನ್ಯೂ ಆಗುತ್ತೆ. ಇಂಟರ್ನೆಟ್ ಪಾಠದಿಂದ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ. ಹಾಗೆ ನಾನು ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೆ, ಈ ಪಾಠದಿಂದ ಅಂದರೆ ಇಂಟರ್ನೆಟ್ ಅನ್ನೋದ್ರಿಂದ ನಿಮಗೆ ಒಂದು ನಿಬಂಧ ಬರುತ್ತೆ, ಅಂದರೆ ನಿಬಂಧ ಪಕ್ಕ ಬಂದೇ ಬರುತ್ತೆ. ಇಂಟರ್ನೆಟ್ಟಿಂದ ನಿಮಗೆ 3 ಮಾರ್ಕ್ ಪ್ರಶ್ನೆ ಮಿಸ್ ಆಗ್ಬೋದು, ಬಟ್ ಒಂದು ಪ್ರಶ್ನೆ ಮಾತ್ರ ಬಂದೇ ಬರುತ್ತೆ. ಸೊ 3 ಮಾರ್ಕ್ದು ಒಂದು ಪ್ರಶ್ನೆ ಬರುತ್ತೆ, ನಿಬಂಧ ಅಂತೂ ಪಕ್ಕ ಇಂಟರ್ನೆಟ್ಟೇ ಬರೋದು. ಸೊ ಅದ್ರ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟು ನೋಡ್ಬೋದು ನೀವಿಲ್ಲಿ ಕೆಳಗಡೆ, ಸಂಚಾರ್ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ. ಸೊ ಈ ಪ್ರಶ್ನೆ ಒಂದನೇ ಪ್ರಶ್ನೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ವಿಡಿಯೋ ಕಾನ್ಫರೆನ್ಸ್ ಆಮೇಲೆ ಸೋಷಿಯಲ್ ನೆಟ್ವರ್ಕಿಂಗ್. ನೀವು ಇದರಲ್ಲಿ ಏನು ಓದ್ತೀರಾ ಇದನ್ನೇ ನೀವು ನಿಬಂಧಕ್ಕೂ ಸಹ ಹಾಕ್ಕೊಳ್ಬೋದು. ಈ ಒಂದು ಪಾಯಿಂಟ್ಸ್ಗಳನ್ನ ವಿಡಿಯೋ ಕಾನ್ಫರೆನ್ಸ್ ಆಗ್ಬೋದು ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಆಗ್ಬೋದು, ಈ ರೀತಿಯ ಪ್ರಶ್ನೆಗಳನ್ನು. ಆಮೇಲೆ ನೆಕ್ಸ್ಟು ಇಲ್ಲೊಂದು ಕೆಳಗಡೆ ಪ್ರಶ್ನೆ ಬರೆದಿದ್ದೀವಿ ನೋಡ್ಬೋದು. ಸೊ ಆ ಪ್ರಶ್ನೆ ಸಹ ಇಂಪಾರ್ಟೆಂಟ್, ನೀವು ಅದನ್ನು ಪಾಠದ ಮಧ್ಯದಿಂದ ಆರಿಸ್ಕೋಬೇಕು ಆನ್ಸರ್ನ. ಸೊ ಅದನ್ನು ಒಂದು ಓದ್ಕೊಳ್ಳಿ, ಎಕ್ಸ್ಟ್ರಾ ಕ್ವಶನ್ ಅದು. ನೆಕ್ಸ್ಟ್ ನೋಡೋಣ.
ನೆಕ್ಸ್ಟು ರೋಬೋಟ್ ಪಾಠದಿಂದ ಯಾವ್ಯಾವ ಒಂದು 3 ಮಾರ್ಕ್ ಕ್ವಶನ್ಸ್ ಬರುತ್ತೆ ಅನ್ನೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು 1ನೇ ಪ್ರಶ್ನೆ, 2ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆ. धीरज सक्सेना ने घरेलू कामकाज के लिए रोबोट रखने का ನಿರ್ಣಯ ಕ್ಯೋ ಲಿಯಾ. ಸೊ ಇದೊಂದು ಪ್ರಶ್ನೆ. ಆಮೇಲೆ 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 3ನೇ ಪ್ರಶ್ನೆ ಇಲ್ಲ, 4ನೇ ಪ್ರಶ್ನೆ. ಇಷ್ಟು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಈ ಪಾಠದಿಂದ. ನೆಕ್ಸ್ಟು ಮಹಿಳಾ ಕಿ ಸಾಸ್ಗಾತ. ಸೊ ಈ ಒಂದು ಪಾಠದಿಂದ ನಿಮಗೆ ಒಂದು ಪ್ರಶ್ನೆ ಅಂತ ಬಂದೇ ಬರುತ್ತೆ. ಸೊ ಇದರಲ್ಲಿ ಈ 3rd ಮೇನಲ್ಲಿ ಏನಿದೆ ಈ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟೇ. ಸೊ ಇದರಲ್ಲಂತೂ ಒಂದು ಒಂದೇ ಬರುತ್ತೆ ಪಕ್ಕ. ಸೊ बचेंद्री ने पहाड़ पर चढ़ने की तैयारी किस प्रकार की. ಆಮೇಲೆ 2ನೇ ಪ್ರಶ್ನೆ, दक्षिण शिखर पर चढ़ने समय बचेंद्री के अनुभव के बारे में लिखिए. ಸೊ ಅದೊಂದು. ಆಮೇಲೆ ಪ್ರಸ್ತುತ ಪಾಠ से क्या संदेश मिलता है. ಸೊ ಈ ಸಂದೇಶವನ್ನು ನಿಮಗೆ ಕಾಶ್ಮೀರಿ ಸೇಬ್ ಮತ್ತು ಮಹಿಳಾ ಕಿ ಸಾಸ್ಗಾತ್ ಈ 2 ಪಾಠಗಳಿಂದ ಕೇಳ್ತಾರೆ ನಿಮಗೆ ಒಂದು ಪಾಠದ ಆಶಯವನ್ನು, ಏನು ಸಂದೇಶವನ್ನು ಕೊಡುತ್ತೆ ಅನ್ನೋದು. ಸೊ ನೀವು ಆ 2 ಪಾಠದ್ದು ಓದ್ಕೊಂಡ್ರೆ ಬೆಸ್ಟು. ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಕರ್ನಾಟಕ ಸಂಪ್ರದಾಯದಿಂದ ಒಂದು ಪ್ರಶ್ನೆ ಅಂತೂ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಈ ಪಾಠದಿಂದ ಏನೂ ಬಂದಿಲ್ಲ ಅಂದರೂ ಒಂದು ನಿಮಗೆ ನಿಬಂಧ ಬರುತ್ತೆ, ಇಲ್ಲಾಂದರೆ ಪಕ್ಕಾ 3 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ನೀವು ಇದೆರಡೇ ಪ್ರಶ್ನೆಗಳಿರೋದು. ಸೊ ಇದೆರಡನ್ನ ಕರೆಕ್ಟಾಗಿ ಓದ್ಕೊಂಬಿಡಿ. ಒಂದು ಪ್ರಾಕೃತಿಕ ಸೌಂದರ್ಯ, ಇನ್ನೊಂದು ಶಿಲ್ಪಕಲಾ ಬಗ್ಗೆ. ಸೊ ಇದೆರಡನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಕವಿಗಳ ಬಗ್ಗೆ ಕೇಳ್ತಾರೆ, ಅದು ನಿಮಗೆ ಎಕ್ಸ್ಟ್ರಾ ಕ್ವಶನ್ನು. ಸೊ ಅದನ್ನು ನಾನು ಇಲ್ಲಿ ಬರ್ದಿಲ್ಲ, ಬಾಯಿಂದ ಹೇಳ್ತಿದ್ದೀನಿ. ಸೊ ಅದನ್ನೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಯಾವ ಪಾಠ ಅಂದರೆ ಮಾತೃಭೂಮಿ. ಸೊ ನೀವು ಮಾತೃಭೂಮಿ ಪೊಯಮಿಂದ ನಿಮಗೆ ಗೊತ್ತೇ ಇದೆ ಇಂಪಾರ್ಟೆಂಟ್ ಕ್ವಶನ್ಗಳು. ಯಾವುದಪ್ಪ ಅಂದರೆ 2 ಇರೋದು. ಭಾರತ್ ಮಾँ के प्रकृति सौंदर्य का वर्णन कीजिए. मातृभूमि का स्वरूप कैसे ಸುಶೋಭಿತ್ ಹೈ. ಸೊ ಇದೆರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಸೊ ನೀವು ಇದೆರಡನ್ನ ಓದ್ಕೊಳ್ಳೇಬೇಕು. ಇದೆರಡರಲ್ಲಿ ಒಂದು ಇವಾಗ ಬಂದರೆ ಫೈನಲ್ ಎಕ್ಸಾಮ್ಗೆ ಒಂದು ಬಂದೇ ಬರುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೆರಡು ಕ್ವಶನನ್ನು ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ನಮ್ಮ ತುಳಸಿ ದೋಹೆಯಿಂದ. ಸೊ ತುಳಸಿ ದೋಹೆಯಿಂದ ನಿಮಗೆ ಈ ಒಂದು ಭಾವಾರ್ಥ. ಸೊ ನೀವಿಲ್ಲಿ ನೋಡ್ಬೋದು 1ನೇದು. ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೀವು ಬೇಕಿದ್ರೆ 57 ಪೇಜ್ ನಂಬರ್ ತೆಗೆದುಬಿಟ್ಟು ನೋಡ್ಬೋದು. ನೆಕ್ಸ್ಟು 3rd. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು 5. ಸೊ 1, 3, 5 ಈ 3 ಸಹ ಇಂಪಾರ್ಟೆಂಟು. ಸೊ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ನಿಮಗೆ ಇದರಿಂದ ಬರೋದು ಯಾವ ಪ್ರಶ್ನೆನೂ ಬರಲ್ಲ. ಬಂದರೆ 1 ಮಾರ್ಕ್ದು ಒಂದು ಪ್ರಶ್ನೆ ಬರುತ್ತೆ, ಇಲ್ಲಾಂದರೆ ನಿಮಗೆ ಬರೋದೇ ಭಾವಾರ್ಥ ಒಂದೇ. ಸೊ ನೆಕ್ಸ್ಟ್ ನೋಡೋಣ. ಮನುಷ್ಯ ಕೆ लिए सुख की ಪ್ರಾಪ್ತಿ ಕಬ್ ಸಂಭವ್ ಹೈ. ಸೊ ಈ ಒಂದು ಪ್ರಶ್ನೆ ನಿಮಗೆ ಸಮಯ ಕಿ ಪಹಚಾನ್ ಪೊಯಮಿಂದ ಬರುತ್ತೆ. ಸೊ ಸಮಯದ ಮಹತ್ವ ಕೇಳ್ತಾರೆ ನಿಮಗೆ. ಆಮೇಲೆ ಈ ಒಂದು 2 ಪ್ರಶ್ನೆಗಳು ಕಾಣಿಸ್ತಿದೆ ನಿಮಗೆ. ಸೊ ಈ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, 1 ಮತ್ತು 2. ಸೊ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ 2ನೇದೇನಿದೆ ಇದು ತುಂಬ ಇಂಪಾರ್ಟೆಂಟ್, ತುಂಬ ಸಾರಿ ರಿಪೀಟ್ ಆಗಿದೆ ಪ್ರಶ್ನೆ. ಸೊ ಇದೇ ಬಂದರೆ ಬರ್ಬೋದು. ನೆಕ್ಸ್ಟು ನಿಮಗೆ 3 ಮಾರ್ಕ್ಗೆ ಅನುವಾದ ಇರುತ್ತೆ. ನಾನು ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿರೋದು. ಸೊ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ನೋಡೋಣ ನಮ್ಮ 4 ಮಾರ್ಕ್ ಇಂಪಾರ್ಟೆಂಟ್ ಪ್ರಶ್ನೆ. 4 ಮಾರ್ಕ್ದು ನಿಮಗೆ ಬರೋದೇ ಒಂದು ಪಾಠದಿಂದ. ಅದು ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಅಥವಾ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ. ಸೊ ಇದಷ್ಟೇ ಬರೋದು ನಿಮಗೆ ಈ ಪಾಠದಿಂದ. ಸೊ ಇದೆರಡರಲ್ಲಿ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಅದು ಸಹ ನಿಮಗೆ ಆರ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಮೇಲೆದಾದರೂ ಬರಿಬೋದು, ಕೆಳಗಡೆದಾದರೂ ಬರಿಬೋದು. ಸೊ ನೀವು ಇದೊಂದನ್ನೇ ಓದ್ಕೊಳ್ಳಿ, ಯಾವುದಾದ್ರೂ ಒಂದು ಪ್ರಶ್ನೆನ ಇದೆರಡರಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನಮ್ಮ ಇವತ್ತಿನ
ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಫೈನಲ್ ಎಕ್ಸಾಮ್ಗೂ ಸಹ ಬಿಡ್ತೀವಿ ವೀಡಿಯೋಸ್ನ. ಎಲ್ಲನೂ ಸಹ ನಾವು ಇಂಪಾರ್ಟೆಂಟ್ ಇರೋದೇ ಬಿಡೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಪಾರ್ಟ್ 1 ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನೀವು ಅದನ್ನು ಪ್ರೆಸ್ ಮಾಡಿ ಪಾರ್ಟ್ 1 ವಿಡಿಯೋನ ನೋಡ್ಬೋದು. ಹಾಗೆ ಪಾಸಿಂಗ್ ಪ್ಯಾಕೇಜ್ದು ಸಹ ಕೊಟ್ಟಿರ್ತೀನಿ. ಸೊ ನೀವು ಇದಕ್ಕೆಲ್ಲ ಆನ್ಸರ್ ಬೇಕು, ಬಸಂತ್ ಕಿ ಸಚ್ಚಾಯಿ ಪಾಠದ್ದು 4 ಮಾರ್ಕ್ಸ್ಗೆ ಆನ್ಸರ್ ಬೇಕು ಅಂದರೆ ನೀವು ಪಾಸಿಂಗ್ ಪ್ಯಾಕೇಜಲ್ಲಿ ನೋಡ್ಬೋದು. ಸೊ ಅದರಲ್ಲಿ ವಿತ್ ಆನ್ಸರ್ ಇದೆ. ಸೊ ನೀವು ಅದರಲ್ಲೇ ನೋಡಿಕೊಂಡು ಓದ್ಕೊಳ್ಬೋದು. ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ಮುಂಬರುವ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.